ಮೈಸೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರುವುದರ ಮಾಹಿತಿ ಸಿಗ್ತಾ ಇದೆ. ಗೋದಾಮಿನಲ್ಲಿ ಆಗಿರುವಂತಹ ಅನಾಹುತ ಇದು. ಇಡೀ ಗೋದಾಮು ಧಗಧಗಿಸಿದೆ. ಆಕಸ್ಮಿಕ ಬೆಂಕಿಗೆ ಫ್ಯಾಕ್ಟರಿ ಗೋದಾಮು ಧಗಧಗಿಸಿದೆ. ಮೈಸೂರು ತಾಲೂಕು ಉದ್ದೂರು ಗೇಟ್ ಬಳಿ ಆಗಿರುವಂತಹ ಘಟನೆ. ಎಂ ಶಾಂತಿಲಾಲ್ ಅನ್ನೋರಿಗೆ ಈ ಗೋಡೌನ್ ಸೇರಿತ್ತಂತೆ. ನೋಟ್ಬುಕ್ ತಯಾರಿಕಾ ಘಟಕದ ಗೋದಾಮಿದಾಗಿತ್ತು. ಕೋಟ್ಯಾಂತರ ರೂಪಾಯಿ ಯಂತ್ರೋಪಕರಣ ಹಾಗೂ ಪುಸ್ತಕಗಳು ಬೆಂಕಿಗೆ ಆಹುತಿಯಾಗಿದೆ. ಶಾರ್ಟ್ ಸರ್ಕ್ಯೂಟ್ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗಲೂ ಈ ಉಗ್ರಾಣಗಳು ಅಥವಾ ಗೋದಾಮ್ಗಳಿರುತ್ತಲ್ಲ, ಅಲ್ಲಿ ಈ ಶಾರ್ಟ್ ಸರ್ಕ್ಯೂಟ್ನ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಒಮ್ಮೆಲೆಗೆ ಅಲ್ಲೇನು ತುಂಬ ಸಿಬ್ಬಂದಿಗಳಿರಲ್ಲ, ತಕ್ಷಣಕ್ಕೆ ವಿಚಾರ ಗಮನಕ್ಕೆ ಬಂದು ಎಲ್ಲ ಗೊತ್ತಾಗುತ್ತೆ. ಹೆಚ್ಚಂದರೆ ಸೆಕ್ಯೂರಿಟಿ ಇರ್ತಾರೆ, ಹೆಚ್ಚಂದರೆ ಲೆಕ್ಕಿಗ ಇರ್ತಾರೆ. ನೋಡಿ, ಅಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಹಾನಿಗೊಳಗಾಗಿದೆ. ಬೆಂಕಿ ಯಾವ ರೀತಿ ಹೊತ್ಕೊಂಡು ಉರಿತಿದೆ ಅನ್ನೋದಕ್ಕೆ ಆಚೆಯಿಂದ ಸೆರೆ ಸಿಕ್ಕಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾರೆ. ಅವಳೆ ಜ್ವಾಲಾಮುಖಿಯೆಲ್ಲ ಸ್ಫೋಟ ಆದಾಗ ದೊಡ್ಡ ಹವೆ ಎಲ್ಲ ಬರೋದು, ಆಮೇಲೆ ಅದು ಉರಿ ಕೆಂಪು ಆ ಥರ ಕಲರ್ ಕಾಣಿಸ್ತಾ ಇತ್ತು. ಮತ್ತು ಬುಕ್ಸ್ ತಯಾರಿಕೆ ಅಂತ ಅಂದರೆ ಈಸಿಯಾಗಿ ಬೆಂಕಿಯನ್ನು ಇನ್ನಷ್ಟು ಜಾಸ್ತಿ ಮಾಡೋ ಮೆಟೀರಿಯಲ್ಸ್ ಇರುತ್ತೆ ಅಲ್ಲಿ. ಕೆಮಿಕಲ್ಸು, ಬುಕ್ಸು, ಪೇಪರ್ಸು, ಇವೆಲ್ಲ ಬೆಂಕಿಯನ್ನು ಇನ್ನಷ್ಟು ಹೆಚ್ಚಳ ಮಾಡುತ್ತೆ.